ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತಕ್ಕೆ 11 ಸಾವು ಪ್ರಕರಣ. ಮರಣೋತ್ತರ ಪರೀಕ್ಷೆಯಲ್ಲಿ 6 ಜನರ ಸಾವಿಗೆ ಕಾರಣ ಏನು ಅನ್ನೋದು ಬಯಲಾಗಿದೆ. ನನ್ನ ಬೌರಿಂಗ್ ಆಸ್ಪತ್ರೆಯಲ್ಲಿ ಆಗಿರೋ ಮರಣೋತ್ತರ ಪರೀಕ್ಷೆ 6 ಜನರ ಸಾವಿಗೂ ಕೂಡ ಒಂದೇ ರೀತಿಯಾದಂಥ ಕಾರಣವ ನೀಡಲಾಗಿದೆ. ಏನದು ಕಾರಣ? ಒಂದೇ ರೀತಿಯಾದಂಥ ಕಾರಣ 6 ಜನರ ಸಾವಿಗೆ 11 ಜನ ಮೃತಪಟ್ಟಿದ್ದು. ಆ ಪೈಕಿ 6 ಜನರ ಸಾವಿಗೆ ಒಂದೇ ರೀತಿಯ ಕಾರಣವನ್ನ ನೀಡಲಾಗಿದೆ. 6 ಜನರ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಈಗ ಸಿಕ್ಕಿರೋದ್ರಿಂದ ಏನ್ ಕಾರಣ ಅನ್ನೋದು ಗೊತ್ತಾಗ್ತಾ ಇದೆ. ಸಾವಿಗೆ ಕಾರಣ ಏನು ಅನ್ನೋದನ್ನ ನೋಡೋದಾದ್ರೆ, ಉಸಿರುಗಟ್ಟುವಿಕೆಯಿಂದ ಸಾವು. ಕೆಲ ಮೃತರ ಎದೆಯ ಭಾಗದಲ್ಲಿ ಹೆಚ್ಚು ಒತ್ತಡ ಬಿದ್ದು ಸಾವು. ಉಸಿರು ಕಟ್ಟುವಿಕೆ ಆರಂಭ ಆಗಿ 15ರಿಂದ 18 ನಿಮಿಷದಲ್ಲಿ ಸಾವನ್ನಪ್ಪಿರೋದು. 13 ವರ್ಷದ ಬಾಲಕಿ ಕೂಡ ಉಸಿರುಗಟ್ಟುವಿಕೆಯಿಂದ ಸಾವನ್ನಪ್ಪಿರೋದು. ಸಾವಿಗೆ ಉಸಿರುಗಟ್ಟುವಿಕೆ ಬಿಟ್ಟರೆ ಬೇರೆ ಅಂಶ ಕಂಡು ಬಂದಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರಮುಖವಾಗಿ ಸಾವನ್ನಪ್ಪೋದಕ್ಕೆ ಕಾರಣ ಏನು ಅನ್ನೋದರ ಮಾಹಿತಿ ಸಿಗ್ತಾ ಇದೆ. ಮರಣೋತ್ತರ ಪರೀಕ್ಷೆಯಲ್ಲಿ ಸಾವಿಗೆ ಕಾರಣ ಏನು ಅನ್ನುವ ಅಂಶ ಉಲ್ಲೇಖ ಆಗಿದೆ. ಅದು ಉಸಿರುಗಟ್ಟುವಿಕೆಯಿಂದ ಆಗಿರುವಂಥ ಸಾವು. ಸುಮಾರು 15ರಿಂದ 18 ನಿಮಿಷಗಳ ಕಾಲ ಉಸಿರುಗಟ್ಟಿದೆ. ಅದಾದ ನಂತರ ಸಾವು ಸಂಭವಿಸಿದೆ. ಇನ್ನು ಕೆಲವರ ಎದೆಯ ಮೇಲೆ ಭಾರವಾದಂಥ ಈ ಒತ್ತಡ ಪ್ರಯೋಗ ಆಗಿರೋದು. ಅಂದ್ರೆ ಈ ಎದೆ ಮೇಲೆ ಕಾಲಿಟ್ಟು ಹತ್ತಿದ್ರು ಅಂತ ನಾನು ಆಗ್ಲೇ ಹೇಳ್ತಾ ಇದ್ದೆ. ಒಬ್ಬರಾದ್ಮೇಲೆ ಒಬ್ರು ಎದೆಯ ಭಾಗದಲ್ಲಿ ಒತ್ತಡ ಹಾಕಿದ್ದಾರೆ. ಅಂದ್ರೆ ಓಡೋಗ್ತಾ ಇರೋದು, ಅವ್ರವ್ರ ಪ್ರಾಣ ಉಳಿಸ್ಕೊಂಡ್ರೆ ಸಾಕು ಅಂತ. ಎದೆಯ ಭಾಗಕ್ಕೆ ಹೆಚ್ಚು ಒತ್ತು ಬಿದ್ದಿದ್ರಿಂದ ಕೆಲವರ ಸಾವು ಸಂಭವಿಸಿದೆ. ಇನ್ನು ಕೆಲವರಿಗೆ 15ರಿಂದ 18 ನಿಮಿಷಗಳ ಕಾಲ ಉಸಿರುಗಟ್ಟುವಿಕೆ ಆಗಿ ಆ ನಂತರ ಸಾವನ್ನಪ್ಪಿರೋದು. ಸಫೋಕೇಶನ್ ಆಗಿದೆ, ಉಸಿರಾಡಕ್ಕೆ ಸಮಸ್ಯೆ ಆಗ್ಬಿಟ್ಟಿದೆ. ನಮಗೆ ಜೀವ ಇದೆ ಅಂದರೆ ಉಸಿರೇ ಅಲ್ಲ ಕಾರಣ. ಆ ಉಸಿರೇ ಆಡಕ್ಕಾಗಿಲ್ಲ, ಹಿಂಸೆ ಆಗ್ತಿದೆ ಅಂತ ಅಂದಾಗ ನೋಡಿ, 15ರಿಂದ 18 ನಿಮಿಷಗಳ ಕಾಲ ಕಷ್ಟಪಟ್ಟಿದ್ದಾರೆ ಉಸಿರಾಡಕ್ಕೆ, ಆಮೇಲೆ ಜೀವನೇ ಹೋಗಿದೆ. ಇದು 6 ಜನರ ಸಾವಿಗೆ ಕಾರಣ ತಿಳಿದು ಬಂದಿರೋದು. ಒಂದೇ ರೀತಿಯಾದಂಥ ಕಾರಣ. ಒಂದು 13 ವರ್ಷದ ಮಗು ಡೆತ್ ಆಯಿತು. ಅದಕ್ಕೂ ಕೂಡ ಇದೇ ಕಾರಣ ಅನ್ನೋದು ಗೊತ್ತಾಗ್ತಾ ಇದೆ. ಒಮ್ಮೆಲೆ ಅಷ್ಟು ಜನ ಸೇರಿತು. ನಿನ್ನೆ 2.5ರಿಂದ ಹೆಚ್ಚು ಲಕ್ಷ ಜನ ಸೇರಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಮೂಲಗಳ ಪ್ರಕಾರ 2.5 ಲಕ್ಷಕ್ಕಿಂತ ಹೆಚ್ಚು ಜನ ಸೇರಿದ್ದಾರೆ ಅಂತ. ಒಮ್ಮೆಲೆ ಎಲ್ಲರೂ ಮುಗಿಬಿದ್ದು ಬಿಡ್ತಾರೆ. ನೀವು ಈ ದೃಶ್ಯ ನೋಡ್ತಾ ಇದ್ದೀರಲ್ಲ ನೋಡಿ, ಇದು ಕೆಳಗೆ ಬಿದ್ದವ್ರು ಎದೆ ಮೇಲೆ ಕಾಲಿಟ್ಟು ಹತ್ತು ಹೋಗ್ತಾ ಇರೋ ದೃಶ್ಯ ಇದು ಒಬ್ರು ಹತ್ತೋಗಿರೋ ದೃಶ್ಯ. ಬಟ್ ಈ ಥರ ಬೇಜಾನಾಗಿ ಹೋಗ್ಬಿಟ್ಟಿದೆ, ಸಿಕ್ಕಾಬಟ್ಟೆ ಈ ಥರ ಆಗಿ ಹೋಗಿದೆ. ಕೆಳಗಿದ್ದವರನ್ನ ಮೇಲಕ್ಕಿತ್ತು ಪ್ರಯತ್ನವನ್ನ ಇಬ್ರು ಮಾಡ್ತಾ ಇದ್ರೆ 10 ಜನ ಅದ್ರ ಮೇಲೆ ಹತ್ತು ಹೋಗಿದ್ದಾರೆ. ಹಾಗಾಗಿ ಸಮಸ್ಯೆ ಆಗಿದೆ, ಉಸಿರುಗಟ್ಟುವಿಕೆ ಆಗಿದೆ, ಉಸಿರಾಡಕ್ಕೆ ಕಷ್ಟ ಆಗಿದೆ, ತೀವ್ರ ಸಮಸ್ಯೆ ಆಗಿದೆ, ಉಸಿರು ನಿಂತೇ ಹೋಗಿದೆ. ಇನ್ನು ಕೆಲವರ ಎದೆ ಮೇಲೆ ಒತ್ತಡ ಭಾರ ಬಿದ್ದಿದ್ದಂಥ ಹಿನ್ನೆಲೆಯಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನಿನ್ನೆ ರಾತ್ರಿಯೇ ಪೋಸ್ಟ್ಮಾರ್ಟಮನ್ನು ಮಾಡಲಾಗಿತ್ತು. ನಿನ್ನೆ ರಾತ್ರಿಗೆ ಮೃತದೇಹಗಳನ್ನು ಹಸ್ತಾಂತರ ಕೂಡ ಮಾಡಲಾಗಿದೆ. ಸೊ ಸಾವಿಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿತ್ತು. ಮರಣೋತ್ತರ ಪರೀಕ್ಷೆಯಲ್ಲಿ ಅದಕ್ಕೆ ಉತ್ತರ ಕೂಡ ಸಿಗ್ತಾ ಇದೆ. ಉಸಿರುಗಟ್ಟಿಗೆ ಬಿಟ್ಟರೆ ಇನ್ನು ಎದೆ ಮೇಲೆ ಭಾರ ಇದ್ದಿದ್ದರಿಂದ ಸಾವು ಸಂಭವಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. 5 ವರ್ಷ, 6 ವರ್ಷ, 12 ವರ್ಷ, 13 ವರ್ಷ, 14 ವರ್ಷ, 15 ವರ್ಷ ಎಲ್ಲರಿಗೂ ಕೂಡ ಉಸಿರುಗಟ್ಟುವಿಕೆ. ಜೊತೆಗೆ 33, 34 ವರ್ಷದವರು ಕೂಡ ಅದೇ ರೀತಿಯಾದಂಥ ಸಮಸ್ಯೆಯನ್ನು ಎದುರಿಸಿರೋದು. ಕೇವಲ 15ರಿಂದ 18 ನಿಮಿಷ ಒದ್ದಾಡ್ಬಿಟ್ಟಿದ್ದಾರೆ. ಎಲ್ಲ ಗಾಳಿ ಹಾಕೋದು, ಎದೆಗೆ ಹೊಡೆಯೋದು, ಈ ಥರ ಎಲ್ಲ ಮಾಡ್ತಾ ಇದ್ರು. ಹೇಗಾದರೂ ಮಾಡಿ ನಾವು ಉಳಿಸ್ಕೊಳ್ಳೋಣ ಅಂತ ಅವ್ರವ್ರಿಗೆ ಏನೇನು ಗೊತ್ತೋ ಅದೆಲ್ಲ ಪ್ರಯತ್ನ ಪಟ್ಟಿದ್ದಾರೆ. ಎದೆಯನ್ನು ಪಂಪ್ ಮಾಡ್ತಾ ಇದ್ರು, ಕೆಲವರು ಅವ್ರನ್ನ ಉಳಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇದ್ರು. ಆದರೆ ಸಾಧ್ಯ ಆಗಿಲ್ಲ. ಏನೇ ಪ್ರಯತ್ನ ಪಟ್ಟರೂ ಸಾಧ್ಯ ಆಗಿಲ್ಲ. ಯಾಕಂದರೆ ಈ ಟೈಮ್ ನೋಡಿ, 14ರಿಂದ 18 ನಿಮಿಷ ಅಲ್ಲೆಲ್ಲೋ ಸಿಕ್ಕಾಕೊಂಡಿದ್ದಾರೆ. ಆ ಸಿಕ್ಕಾಕೊಂಡಿದ್ದರಿಂದ ಹೊರಗೆ ಬರೋದ್ರಲ್ಲೇ ಒಂದು 10 ನಿಮಿಷ ಕಳೆದೋಗ್ಬಿಟ್ಟಿರುತ್ತೆ. ಇನ್ನು 5ರಿಂದ 8 ನಿಮಿಷ ಅವ್ರನ್ನ ಎತ್ಕೊಂಡು ಓಡೋದೋಗೋದ್ರಲ್ಲೇ ಆಗಿರುತ್ತೆ, ಅಥವಾ ಅವ್ರನ್ನ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಅಲ್ಲೆಲ್ಲೋ ಕೂರ್ಸಿ ಗಾಳಿ ಹಾಕೋದ್ರಲ್ಲೇ ಆಗೋಗಿರುತ್ತೆ. ಅಲ್ಲಿ ಜೀವನೇ ಹೋಗ್ಬಿಟ್ಟಿದೆ. ಇದಕ್ಕೆ ಕಾರಣ ಉಸಿರುಗಟ್ಟುವಿಕೆ, ಅದರಿಂದಲೇ ಸಾವನ್ನಪ್ಪಿರೋದು ಅನ್ನೋದು ಗೊತ್ತಾಗ್ತಾ ಇದೆ. ಈ ಕಾರಣಕ್ಕೆ ಅತಿ ಹೆಚ್ಚು ಜನ ಸೇರೋ ಕಡೆಯಲ್ಲಿ ಬಹಳ ಅಲರ್ಟ್ ಆಗಿರಿ, ಎಚ್ಚರಿಕೆಯಿಂದ ಇರಿ ಅಂತ ಹೇಳೋದು. ಬೇಕು ಅಂತ ಏನೂ ಆಗಲ್ಲ.
ಯಾರೋ ನಿಮ್ಮನ್ನು ಕಾಲು ಕೊಟ್ಟು ಕೆಳಗೆ ಹಾಕಿ ನಿಮ್ಮ ಮೇಲೆ ಹತ್ತು ಕೂರಲ್ಲ. ಅಚಾನಕ್ಕಾಗಿ ಏನು ಬೇಕಾದರೂ ಆಗ್ಬೋದು. ಒಬ್ರು ಬೀಳ್ತಾ ಇದ್ದಾಗ ಇನ್ನೊಬ್ರು ಅದು ನೋಡದೆ ಹೋಗ್ಬೋದು, ಅವ್ರನ್ನ ಎತ್ತಕ್ಕೆ ಹೋದ್ರೆ ನಾವು ಬೀಳ್ಬೋದು ಅಂತ ಆಗ್ಬಹುದು. ನೆನ್ನೆ ಆಗಿರೋದು ಪೂರ್ತಿ ಇದೇ ಥರ. ಬೇಕಾಗಿರಲಿಲ್ಲ ನಿನ್ನೆ ಈ ಸೆಲೆಬ್ರೇಷನ್ ಅಂತ ಅನ್ನಿಸ್ತಾ ಇದೆ. ನಿನ್ನೆ ಎಲ್ಲ ಜೋಶಲ್ಲಿದ್ದರು, ಸೆಲೆಬ್ರೇಷನ್ ಬೇಕೇ ಬೇಕು ಅನ್ನೋ ಮನಸ್ಥಿತಿಲೇ ಇದ್ರು. ಆದರೆ ಇವತ್ತು ಕಂಪ್ಲೀಟ್ ಚಿತ್ರಣ ಚೇಂಜ್ ಆಗಿದೆ. ಇವನ್ ನಾವು ಕೂಡ ನಿನ್ನೆ ಇಷ್ಟೊತ್ತಿಗೆ RCB ತಂಡ ಇಷ್ಟೊತ್ತಿಗೆ ಬರ್ತಾರೆ, ಈ ಥರ ಕಾರ್ಯಕ್ರಮ ಇರುತ್ತೆ ಅನ್ನೋದನ್ನು ಹೇಳ್ತಾ ಇತ್ತು. ಆದರೆ ಇವತ್ತು ನೋಡಿ ದುರಂತದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸಾವಿಗೆ ಕಾರಣ ಒಮ್ಮೆಲೆ ಎಲ್ಲರೂ ಸೇರಿದ್ದು, ಕಂಟ್ರೋಲ್ ತಪ್ಪಿದ್ದು. ಸುಮಾರು 2-2.5 ಲಕ್ಷ ಜನ ಅಂತ ಅಂದಾಗ ಸೆಕ್ಯೂರಿಟಿ ಎಷ್ಟಿತ್ತು? ಎಷ್ಟು ಜನ ಪೊಲೀಸರು ನಿಯೋಜನೆ ಮಾಡಿದ್ರು? ಅಷ್ಟು ಜನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗತ್ತಾ? ಈ ಬಗ್ಗೆ ಯೋಚನೆ ಮಾಡಲೇಬೇಕಾಗಿತ್ತು. RCB ಅಂದರೆ ಕ್ರೇಜ್ ಎಷ್ಟಿದೆ, RCB ಅಂದರೆ ಫ್ಯಾನ್ಸ್ ಎಷ್ಟಿದ್ದಾರೆ, ಯಾವ ಥರ ಹುಚ್ಚು ಅಭಿಮಾನ ಇದೆ, ಬರ್ತಾರಾ ಬರಲ್ವಾ, ಬಂದರೆ ಏನಾಗ್ಬೋದು, ಕಂಟ್ರೋಲ್ ಹೇಗೆ ಮಾಡಬೇಕು, ಇದ್ಯಾವುದು ಪ್ಲ್ಯಾನ್ನೇ ಮಾಡಲೇ ಇಲ್ಲ. ಬೆಳಗ್ಗೆ ಬರ್ತಾರೆ ಅಂದರು, ಸಂಜೆ ಪ್ರೋಗ್ರಾಮು ಅಂದರು, ಮಧ್ಯಾಹ್ನಕ್ಕೆ ಬಂದೇ ಬಿಟ್ರು. ಇಷ್ಟರಲ್ಲಿ 11 ಜನದ ಪ್ರಾಣ ಹೋಯ್ತು. ಕೆಲವರು ಓದ್ತಾ ಇದ್ದವರು, ಕೆಲವರು ಕೆಲಸಕ್ಕೆ ಹೋಗ್ತಾ ಇದ್ದವರು, ಕೆಲವರು ಹೊಸ ಜೀವನದ ಬಗ್ಗೆ ಕನಸು ಕಂಡುಕೊಳ್ತಾ ಇದ್ದವರು, ಇನ್ನು ಕೆಲವರು ಕ್ರಿಕೆಟ್ ಅಂದರೆ ಏನು ಅಂತಲೇ ಗೊತ್ತಿಳಿದ್ದವರು. ಎಂಥ ದುರಂತ ನೋಡಿ. ಸಾವಿಗೆ ನಿಖರವಾದಂಥ ಮಾಹಿತಿ ಈಗ ಸಿಗ್ತಾ ಇರೋದು. ಬೋರಿಂಗ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಏನು ನಡೆದಿತ್ತು ಅದರ ರಿಪೋರ್ಟ್ ಇದನ್ನು ಉಲ್ಲೇಖಿಸ್ತಾ ಇದೆ. 6 ಜನರ ಸಾವಿಗೆ ಉಸಿರುಗಟ್ಟುವಿಕೆನೇ ಕಾರಣ ಅನ್ನೋದನ್ನು ಈ ರಿಪೋರ್ಟ್ ಹೇಳ್ತಾ ಇದೆ. ಉಸಿರುಗಟ್ಟುವಿಕೆ ಪ್ರಾರಂಭವಾಗಿ 15ರಿಂದ 18 ನಿಮಿಷದೊಳಗೆ ಪ್ರಾಣನೇ ಬಿಟ್ಟಿದ್ದಾರೆ ಎನ್ನುವುದನ್ನು ಹೇಳ್ತಾ ಇದ್ದಾರೆ. ಅದನ್ನು ಹೊರತುಪಡಿಸಿದರೆ ಬೇರೆ ಇನ್ಯಾವುದೇ ಅಂಶ ಈ ಡೆತ್ತಿಗಿಲ್ಲ. ಜನರನ್ನ ಕಂಟ್ರೋಲ್ ಮಾಡುವಂಥ ನಿಟ್ಟಿನಲ್ಲಿ ಪೊಲೀಸರು ಪ್ರಯತ್ನ ಪಟ್ಟಿದ್ದಾರೆ. ಕೆಲವರು ಪೊಲೀಸರನ್ನು ತಳ್ಳಿ ಹಾಕೊಂಡು, ಪೊಲೀಸರನ್ನು ಕೆಳಗೆ ಬೀಳಿಸ್ಕೊಂಡು ಅವ್ರ ಮೇಲೂ ಹತ್ತು ನಡೆದಿದ್ದಾರೆ. ಅದು ಕೂಡ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಸ್ಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಪೊಲೀಸರನ್ನ ಎತ್ತಿ ಕುಣಿಸಿರೋದು, ಪೊಲೀಸರನ್ನ ಎತ್ತಿ ಕೆಳಗೆ ಹಾಕಿರೋದು, ಪೊಲೀಸರಿಗೆ ಬೆಲೆ ಕೊಡದೆ ಅವ್ರು ಕಂಟ್ರೋಲ್ ಮಾಡೋಕ್ಕೆ ಬಂದಾಗ ಪೊಲೀಸರನ್ನೇ ದೂಡಿರೋದು, ತಳ್ಳಿರೋದು, ಮಾಧ್ಯಮದವ್ರ ಮೇಲೂ ಕೂಡ ಸಮಸ್ಯೆ ಆಗಿದೆ. ಜನ ಹುಚ್ಚದ್ದು ಕುಣಿತಾ ಇದ್ರು ನಿನ್ನೆ ಮಾತ್ರ. ನಾವು ಕ್ರಿಕೆಟರ್ಸನ್ನ ಹತ್ತಿರದಿಂದ ನೋಡಬೇಕು, ಇದಿಷ್ಟೇ ಅವರ ಉದ್ದೇಶ ಆಗಿತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಣೇಶ್, ನಿನ್ನೆ ದುರಂತ ಇದೆಯಲ್ಲ, ಈ ದುರಂತ ನೆನಪಿಸಿಕೊಳ್ಳುವುದಕ್ಕೂ ಕೂಡ ಬೇಸರ ಆಗ್ತಾ ಇದೆ. ಇದೀಗ ಸಾವಿಗೆ ನಿಖರವಾದಂಥ ಕಾರಣಗಳು ತಿಳಿತಾ ಇದೆ. ಏನೇನು ಆಗ್ತಾ ಇದೆ ಡೆವಲಪ್ಮೆಂಟ್ ಇದಕ್ಕೆ ಸಂಬಂಧಪಟ್ಟಂತೆ ಗಣೇಶ್? ನೀತಿ ಮುಖ್ಯವಾಗಿ ಬೋರಿಂಗು ಹಾಗೇನೆ ವಿಕ್ಟೋರಿಯಾ ಹಾಗೇನೆ ಇಲ್ಲಿ ವೈದ್ಯ ಆಸ್ಪತ್ರೆ ಮೃತದೇಹಗಳು ಇತ್ತು. ಅವೆಲ್ಲೂ 11 ಜನ ಕಾಲು ತುಳಿತ ಪ್ರಕರಣಕ್ಕೆ ಸತ್ತಿರುವಂತದ್ದು, 75 ಜನಕ್ಕೆ ಗಂಭೀರ ಗಾಯಗಳಾಗಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಮುಖ್ಯವಾಗಿ ನಾನು ವೈದೇಹಿ ಆಸ್ಪತ್ರೆಯ ಮುಂಭಾಗದಲ್ಲಿದ್ದೀನಿ. ಇಲ್ಲಿ ಮೃತದೇಹ 4 ಮೃತದೇಹಗಳಿತ್ತು. ಅವೆಲ್ಲವೂ ಕೂಡ ಅವರ ಕುಟುಂಬಸ್ಥರಿಗಾಗಲೇ ಹಸ್ತಾಂತರ ಆಗಿರುವಂಥದ್ದು. ನಿನ್ನೆ ರಾತ್ರಿನೇ ಕೂಡ ಒಂದು ಹಸ್ತಾಂತರ ಆಗಿದೆ. ಅದಲ್ಲದೆ ಈಗ ಕೆಲವರು ಚಿಕಿತ್ಸೆಯನ್ನು ಪಡೆದುಕೊಂಡು, ಅಂದರೆ ಪ್ರಾಥಮಿಕವಾದ ಚಿಕಿತ್ಸೆಯನ್ನು ಪಡೆದುಕೊಂಡು ಕೆಲವು ಗಾಯಾಳುಗಳು ಹೋಗಿದ್ದು. ಈ ಒಂದು ವೈದ್ಯ ಆಸ್ಪತ್ರೆಯಲ್ಲಿ 14 ಮಂದಿ ಗಾಯಾಳುಗಳು ಇದ್ರು ಅನ್ನುವಂತಹ ಮಾಹಿತಿ ಇತ್ತು. ಈಗ ಬಹುತೇಕ ಮಂದಿ ಅವರು ಕೂಡ ಡಿಸ್ಚಾರ್ಜ್ ಆಗಿದ್ದಾರೆ ಅನ್ನುವಂಥದ್ದು ಇಲ್ಲಿ ಆಸ್ಪತ್ರೆ ವೈದ್ಯಾಧಿಕಾರಿಗಳು ತಿಳಿಸಿರುವಂಥದ್ದು. ಒಂದು ಮುಖ್ಯವಾಗಿ ಇದಕ್ಕೆ ನಿಖರವಾದಂಥ ಕಾರಣ ಏನು ಅನ್ನುವಂಥದ್ದು ಒಂದು ಇಂಟರ್ನಲ್ ಏನೋ ರಿಪೋರ್ಟನ್ನು ಮಾಡ್ತಾರೆ ಅಥವಾ ಮರಣೋತ್ತರ ಪರೀಕ್ಷೆಯನ್ನು ಒಳಪಡಿಸಲಾಗುತ್ತೆ. ಆ ಸಂದರ್ಭದಲ್ಲಿ ಬಹುತೇಕವಾಗಿ ಸಫಕೇಶನ್ ಆದಂತಹ ಸಂದರ್ಭದಲ್ಲಿ ಮೃತಪಟ್ಟಿರುವಂತಹ ಕೇಸಸ್ಗಳೇ ಜಾಸ್ತಿ ಇರುವಂಥದ್ದು. ಬಾಲಕಿ 13 ವರ್ಷದ ಬಾಲಕಿ ದಿವಾಂಶಿ ಸೇರಿದಂತೆ 4ರಿಂದ 5 ಮಂದಿ ಉಸಿರುಗಟ್ಟಿ ಪ್ರಾಣವನ್ನು ಬಿಟ್ಟಿದ್ದಾರೆ ಅನ್ನುವಂಥದ್ದು. ಸರಿಸುಮಾರು 20 ನಿಮಿಷ, 15ರಿಂದ 20 ನಿಮಿಷದ ಅವಧಿಯಲ್ಲಿ ಈ ಒಂದು 5 ಸಾವಾಗಿದೆ. ಮುಖ್ಯವಾಗಿ ಕಾರಣ ಇಷ್ಟೇ, ಅವರ ಎದೆ ಮೇಲೆ ಸಾಕಷ್ಟು ಒತ್ತಡಗಳಿತ್ತು. ಎದೆ ಮೇಲೆ ಜನರು ಬಂದು ಬಿದ್ದರು, ಎದೆ ಮೇಲೆ ಕಾಲು ತುಳಿತಾ ಇತ್ತು. ಅದಕ್ಕೆ ಒಂದು ರೀತಿಯಲ್ಲಿ ಹೃದಯಾಘಾತ ಆಗಿರುವಂತಹ ಒಂದು ಇನ್ಸಿಡೆಂಟ್ಗಳಾದರೆ, ಇನ್ನೊಂದು ಉಸಿರಾಟದ ಪ್ರಾಬ್ಲಮ್ ಆಗಿ ಸಾಕಷ್ಟು ಒತ್ತಡ ಹೆಚ್ಚಾದ ಹಿನ್ನೆಲೆಯಲ್ಲಿ ಕೆಲವರು ಪ್ರಾಣ ಬಿಟ್ಟಿದ್ದಾರೆ ಅನ್ನುವಂಥದ್ದು ಈಗ ಮರಣೋತ್ತರ ಪರೀಕ್ಷೆ ವರದಿಯಲ್ಲಿ ಈಗ ತಿಳಿದು ಬರ್ತಾ ಇರುವಂಥದ್ದು. ಆದರೆ ಅದೆಲ್ಲೂ ಕೂಡ ಅಧಿಕೃತವಾಗಿ ಅವರಿಂದ
ಆ ರಿಪೋರ್ಟ್ ಬಹಿರಂಗ ಆಗಬೇಕು. ನಮಗೆ ಆಸ್ಪತ್ರೆಯ ಮೂಲಗಳು ಹೇಳಿರುವಂಥ ಮಾಹಿತಿ ಪ್ರಕಾರ 5 ರಿಂದ 6 ಮಂದಿಯ ಸಾವಿಗೆ ಉಸಿರುಗಟ್ಟಿರುವಂಥದ್ದು ಅಥವಾ ಸಫೋಕೇಶನ್ ಇಂದನೇ ಈ ಒಂದು ಡೆತ್ ಆಗಿದೆ ಅನ್ನುವಂಥದ್ದನ್ನ ಮಾಹಿತಿಯನ್ನು ನೀಡ್ತಾ ಇರುವಂಥದ್ದು. ಒಟ್ಟಾರೆ ಏನಂತಂದ್ರೆ ಈಗ 11 ಜನರ ಸಾವು ಒಂದು ರೀತಿಯಲ್ಲಿ ಒಂದು RCB ಫ್ಯಾನ್ಸ್ ಅಂತ ಹೇಳ್ತೀವಿ, ಅದು ಕಾಲ್ತುಳಿತದಿಂದ ಆಗಿದೆ ಅನ್ನುವಂಥದ್ದು. ಹಾಗಾಗಿ ಇದರ ತನಿಖೆಯನ್ನು ಕೂಡ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್ ಅವರ ನೇತೃತ್ವದಲ್ಲಿ ತನಿಖೆ ಕೂಡ ಆಗ್ತಾ ಇದೆ. ಈಗ ಜಗದೀಶ್ ಅವರು ಕೂಡ CM ಭೇಟಿ ಮಾಡ್ಲಿಕ್ಕೆ ಹೋಗಿದ್ದಾರೆ. ಅದಾದ ಬಳಿಕ ಕೆಲವೇ ಹೊತ್ತಿನಲ್ಲಿ KC ಅಂತಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಆವರಣದಲ್ಲಿ ಅಂತಂದ್ರೆ ಮೇನ್ ಗೇಟ್ ಹಾಗೂ ಗೇಟ್ ನಂಬರ್ 6 ಅಲ್ಲಿ ಏನಿನ್ನೆ ಅವಘಡಗಳಾಯಿತು ಆ ಹಿನ್ನೆಲೆಯಲ್ಲಿ ಆ ಒಂದು ಸ್ಥಳಕ್ಕೆ ಭೇಟಿ ನೀಡ್ತಾರೆ, ಪರಿಶೀಲನೆ ಮಾಡ್ತಾರೆ, CCTV ಕ್ಯಾಮ್ರಾ ಇದ್ರೆ ಚೆಕ್ ಮಾಡ್ತಾರೆ. ಇದಕ್ಕೆ ಈ ಒಂದು ಸಾವಿಗೆ ಯಾರ ಕಾರಣ, ಯಾರು ಹೊಣೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ತನಿಖೆಯನ್ನು ಮಾಡಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸ್ತಾರೆ. ಅದರ ಜೊತೆಗೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲೂ ಕೂಡ ಈಗ 11 ಮಂದಿ ಸಾವಾಯಿತು. ಅದಕ್ಕೆ ಪ್ರತ್ಯೇಕವಾದಂತಹ ಪ್ರಕರಣಗಳು ಕೂಡ ದಾಖಲಾಗಿರುವಂಥದ್ದು. ಕಾಲ್ತುಳಿತ ಹೇಗಾಯಿತು, ಇದು KCA ನಿರ್ಲಕ್ಷ್ಯವೇ ಅಥವಾ ಪೊಲೀಸ್ ಸಿಬ್ಬಂದಿಗಳ ಒಂದು ಅಜಾಗರೂಕತೆ ಅಥವಾ ಹೇಗೆ ಈ ಒಂದು ಅವಘಡಗಳು ಸಂಭವಿಸಿತು ಅನ್ನೋದ್ರ ಬಗ್ಗೆ ಅಲ್ಲೂ ಕೂಡ ಪ್ರತ್ಯೇಕವಂತಹ ತನಿಖೆ ಈಗ ನಡೆಯಲಿದೆ. ಹಾಗಾಗಿ ಈ ಒಂದು ಹಂತದಲ್ಲಿ ಇದು ಮತ್ತಷ್ಟು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಒಂದು ಕಪ್ಪು ಚುಕ್ಕೆ ಅಂತಾನೆ ಒಂದು ಇನ್ಸಿಡೆಂಟ್ಗಳು ಕಾಣಿಸ್ಕೊಳ್ತಾ ಇರುವಂಥದ್ದು. ಗಣೇಶ್, ಈಗ ಇನ್ನೊಂದು ವಿಚಾರ, ಈ ಮೃತದೇಹಗಳ ಹಸ್ತಾಂತರ ಕಾರ್ಯವನ್ನು ಮಾಡಲಾಗಿತ್ತು ನೆನ್ನೆನೆ. ಇನ್ನು ಕೆಲವರಿಗೆ ಸಮಸ್ಯೆಗಳು ಕೂಡ ಈಗ ಎದುರಾಯಿತು. ಅಂದರೆ ಸರ್ಕಾರದ ವತಿಯಿಂದ ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡೋವರೆಗೂ ಕೂಡ ಏನೇನು ಕೆಲಸಗಳನ್ನು ಕಾರ್ಯಗಳನ್ನು ಸರ್ಕಾರ ವಹಿಸ್ಕೊಂಡಿದ್ದ ಮಾಡ್ತಾ ಇದೆ. ಯಾಕಂದರೆ ಈಗ ಆಲ್ರೆಡಿ ಕುಟುಂಬಸ್ಥರು ಕಂಗಾಲಾಗಿರ್ತಾರೆ, ಸರ್ಕಾರದ ಮೇಲೆ ಹೊಣೆ ಹೊರಿಸ್ತಾ ಇದ್ದಾರೆ, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಏನೇನು ವ್ಯವಸ್ಥೆಯನ್ನು ಮಾಡಿಕೊಡ್ಲಾಗಿದೆ ಅಂತ ಗಣೇಶ್? ನೀತಿ ಮುಖ್ಯವಾಗಿ ಇದು ಸರ್ಕಾರದ ವೈಫಲ್ಯ ಅನ್ನುವಂಥದ್ದು ಒಂದು ಹಂತದಲ್ಲಿ ವಾದಗಳಾಗ್ತಾ ಇದೆ. ವಿಪಕ್ಷಗಳು ಕೂಡ ಸರ್ಕಾರದ ವಿರುದ್ಧ ಮುಗಿಬೀಳ್ತಾ ಇದೆ. ಮುಖ್ಯವಾಗಿ ಏನಂತಂದ್ರೆ ಈ ಒಂದು ಕಾರ್ಯಕ್ರಮ, ಅಭಿನಂದನಾ ಕಾರ್ಯಕ್ರಮ ಅಥವಾ ವಿಜಯೋತ್ಸವ ಕಾರ್ಯಕ್ರಮ ಅಂತ ಏನು ಕರ್ಕೊಳ್ತೀವಿ, ಅದನ್ನ ಆಯೋಜನೆ ಮಾಡುವಂತಹ ಮುಂಚೆ ಸರ್ಕಾರ ಕೂಲಂಕುಷವಾಗಿ ಅಧ್ಯಯನ ಮಾಡಬೇಕಿತ್ತು. ಕೂಲಂಕುಷವಾದಂಥ ಎಲ್ಲ ವಿಚಾರಗಳನ್ನು ಚರ್ಚಿಸಿ ಅಂತಿಮ ನಿರ್ಧಾರವನ್ನು ಮಾಡಬೇಕಿತ್ತು ಅನ್ನುವಂಥದ್ದು. ಮೊದಲನೇದಾಗಿ ಬರುವಂಥದ್ದು ಭದ್ರತೆ ವಿಚಾರ, ಎರಡನೇದಾಗಿ KCA ಒಂದು RCB ಅದು ಹ್ಯೂಜ್ ಫ್ಯಾನ್ ಫಾಲೋವರ್ಸ್ ಇದೆ ಕರ್ನಾಟಕದಲ್ಲಿ, ಹಾಗೆಯೇ ರಾಷ್ಟ್ರ ವ್ಯಾಪ್ತಿಯಲ್ಲಿ ಅದರದ್ದೇ ಆದಂಥ ಒಂದಿಷ್ಟು ಅಭಿಮಾನಿ ಬಳಗ, ಕೋಟ್ಯಂತರ ಅಭಿಮಾನಿಗಳು ಬಳಗ ಇದ್ದಾರೆ. ಹಾಗಾಗಿ ಜಸ್ಟ್ ಒಂದು ಟ್ವೀಟ್ ಹಾಗೇನೆ ಸೆಲೆಬ್ರೇಷನ್ ಇದೆ ಅನ್ನುವಂತಹ ಮಾಹಿತಿಯನ್ನು ಅರಿತುಕೊಂಡು ನಿನ್ನೆ ಲಕ್ಷ ಜನ ಸೇರಿರುವಂಥದ್ದು. ಅದರಲ್ಲೂ ಕೂಡ ಯುವಕರೇ ಜಾಸ್ತಿ ಇದ್ದಂಥ ಸಂದರ್ಭದಲ್ಲಿ ನಾವು ಮುಂಜಾಗ್ರತವಾಗಿ ಯಾವ ಕ್ರಮವನ್ನು ಕೈಗೊಳ್ಳಬೇಕಿತ್ತು ಅಥವಾ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಪೂರ್ವ ನಿರ್ಧಾರ ಸರಿಯಾಗಿ ಆಗಿಲ್ಲ ಅನ್ನುವಂಥದ್ದು ಚರ್ಚೆಗಳ ಜೊತೆಗೆ KCA ಕೂಡ ಒಂದೆರಡು ಗೇಟ್ಗಳಲ್ಲಿ ಪಾಸನ್ನು ವಿತರಣೆ ಮಾಡ್ತೀವಿ ಅನ್ನುವಂತಹ ಮಾಹಿತಿಯನ್ನು ನೀಡ್ತಾ ಐತೆ. ಹಾಗೇನೆ RCB ಮ್ಯಾನೇಜ್ಮೆಂಟಿಂದ ಒಂದು ಟ್ವೀಟ್ ಕೂಡ ಆಗುತ್ತೆ, ನಾವು ಒಂದಿಷ್ಟು ಈ ಒಂದು ಟಿಕೆಟ್ಗಳನ್ನು ನೀಡ್ತೀವಿ ಅನ್ನುವಂಥದ್ದು. ಇನ್ನು ಇದ್ರ ಜೊತೆಗೆ ಬೇರೆ ಕಡೆ ಬಾಯಿಂದ ಬಾಯಿಗೆ ಸ್ಪ್ರೆಡ್ ಹಾಗೇನೆ ಇಲ್ಲಿ ಫ್ರೀ ಬಿಡ್ತಾರೆ, ಈ ಗೇಟಲ್ಲಿ ಫ್ರೀ ಇರುತ್ತೆ, ಹಾಗಾಗಿ ಉಚಿತ ಪ್ರವೇಶ ಇದೆ ಅನ್ನುವಂತಹ ಮಾಹಿತಿಯನ್ನು ಅರಿತುಕೊಂಡು ಹಲವಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಯುವಕರು ಕೂಡ ಬಂದಿರುವಂಥ ಹಿನ್ನೆಲೆಯಲ್ಲಿ KCA ಅವರನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗದೇ ಸೆಕ್ಯೂರಿಟಿ ಸಿಬ್ಬಂದಿಗಳು ಗೇಟನ್ನು ಓಪನ್ ಮಾಡಿದ ಸಂದರ್ಭದಲ್ಲಿ ಈ ಒಂದು ಅವಘಡ ಆಯಿತು ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ತಿಳಿದು ಬರ್ತಾ ಇರ್ತದೆ. ಹಾಗಾಗಿ ಯಾವ್ಯಾವ ಕಾರಣ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತದೆ. ಅದರ ಜೊತೆಗೆ ನಿನ್ನೆ ಅವಘಡ ಆದ ಬಳಿಕ ಆಸ್ಪತ್ರೆಗೆ ಸೇರಿದಂತಹ ಗಾಯಾಳುಗಳನ್ನು ಯಾವ ರೀತಿ ಟ್ರೀಟ್ ಮಾಡಬೇಕು, ಅವರಿಗೆ ವೈದ್ಯಕೀಯ ವೆಚ್ಚವನ್ನು ಹೇಗೆ ಕೊಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಅದಕ್ಕೆ ಜವಾಬ್ದಾರರು ಯಾರು ಅನ್ನುವಂಥ ಪ್ರಶ್ನೆ ಈಗ ಇರುವಂಥದ್ದು. ಒಂದು ವಿಪರ್ಯಾಸ ಅಂತಂದರೆ ನಿನ್ನ ಮೃತಪಟ್ಟಂತಹ ದೇಹದ ಒಂದು ಅಥವಾ ಬಾಡಿಯನ್ನು ರವಾನೆ ಮಾಡಲಿಕ್ಕೆ ಕೂಡ ಒಂದು ಸರಿಯಾದಂಥ ವ್ಯವಸ್ಥೆಯನ್ನು ಸರ್ಕಾರ ಹಾಗೂ ಸ್ಥಳೀಯ ಆಡಳಿತ ಮಾಡಲಿಲ್ಲ ಅನ್ನೋಂಥ ಆಕ್ರೋಶ ಮೃತಪಟ್ಟ ಯುವಕರ ಕುಟುಂಬಸ್ಥರ ಆಕ್ರೋಶ ಕೂಡ ವ್ಯಕ್ತವಾಯಿತು. ಹಾಗಾಗಿ ಕೆಲವರು ಇಲ್ಲಿನ ಆಸ್ಪತ್ರೆ ಸಿಬ್ಬಂದಿಗಳು ಹಾಗೇನೆ ವೈದ್ಯಾಧಿಕಾರಿಗಳಿಗೆ ಒಂದಿಷ್ಟು ಆಕ್ರೋಶದ ಮಾತುಗಳು ವ್ಯಕ್ತವಾದ ಬಳಿಕ ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಎಕ್ಸಾಂಪಲ್ಗಳನ್ನು ಕೂಡ ನಾವು ಇವತ್ತು ಬೆಳಗ್ಗೆ ಅಥವಾ ನಿನ್ನೆ ರಾತ್ರಿ ನೋಡಿರುವಂಥದ್ದು. ಹಾಗಾಗಿ ಎಲ್ಲ ಒಂದು ರೀತಿಯಲ್ಲಿ ಸಂಪೂರ್ಣವಾದಂತಹ ವೈಫಲ್ಯ ಇಲ್ಲಿ ಸರ್ಕಾರದ್ದು ಇದೆ. ಹಾಗೇನೆ ಕಾರ್ಯಕ್ರಮ ಆಯೋಜನೆ ಜವಾಬ್ದಾರಿ ತೆಗೆದುಕೊಂಡಂತಹ KCA ಕೂಡ ಇಲ್ಲಿ ಕಂಡು ಬರ್ತಾ ಇರುವಂಥದ್ದು. ನೀತಿ, ಥ್ಯಾಂಕ್ ಯು ಗಣೇಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.